ಎಲ್ಲರಿಗೂ ಶರಣು. ನಾನು ನಿಮ್ ಸುದರ್ಶನ್ ಸಂಚಾರಿ. ಇದು ಮಾನ್ಸೂನ್ ರೈಡ್ ವಿತ್ ಭೈರವ ಪಾರ್ಟ್ 2. ನಾನು ಮತ್ತೆ ಭೈರವ ಮೊದಲನೇ ದಿನ ಬೆಂಗಳೂರಿನಿಂದ ಹೊರಟು ಕೊರಟಗೆರೆ ಹತ್ರ ಇರುವಂತಹ ಒಂದು ಹಳ್ಳಿಗೆ ಬಂದು ತಲುಪಿದ್ವಿ. ಇಲ್ಲಿ ನನ್ನ ಫ್ರೆಂಡ್ ರಘು ಅಣ್ಣ ಇದ್ದಾರೆ. ನಾನು ನಮ್ಮ ಮನೆಯನ್ನ ಹೊರತುಪಡಿಸಿ ನಮ್ಮದೇ ಮನೆ ಅಂತ ಅನ್ಕೊಂಡಿರುವಂತಹ ಸ್ನೇಹಿತರ ಮನೆಗಳು, ಸಂಬಂಧಿಕರ ಮನೆಗಳು ಕೆಲವು ಮಾತ್ರ. ಅದರಲ್ಲಿ ಇವ್ರ ಮನೆ ಕೂಡ ಒಂದು. ನಾವು ಬೆಳಗ್ಗೆ ಭೈರವನಿಗೆ ಕುಚಲಕ್ಕಿ ಅನ್ನ ಮೊಸರು ತಿನ್ಸ್ಕೊಂಡು ಬೆಟ್ಟಕ್ಕೆ ಕರ್ಕೊಂಡು ಹೋದ್ವಿ. ಭೈರವ ನನ್ನ ಜೊತೆ ಹೊಸದಾಗಿ ಬಂದಿದ್ರಿಂದ ಅವನಿಗೆ ಟ್ರೈನಿಂಗ್ ಕೊಡ್ಬೇಕಿತ್ತು. ಟ್ರೈನಿಂಗ್ ಎಲ್ಲ ಸಕ್ಸಸ್ ಆಯ್ತು. ನಾನು ಮತ್ತೆ ಭೈರವ ಬೆಳಗ್ಗೆ ಎದ್ದು ರಘು ಅಣ್ಣನಿಗೆ ಒಂದು ಥ್ಯಾಂಕ್ಸ್ ಹೇಳಿ ನಮ್ಮೂರ್ ಕಡೆ ಹೊರಟ್ವಿ. ಕೊರಟಗೆರೆಯಿಂದ ನಮ್ಮೂರಿನ ನಡುವೆ 163 ಕಿಲೋಮೀಟರ್ಗಳ ಅಂತರ ಇತ್ತು. ಭೈರವ ಇದೇ ಮೊದಲನೇ ಸಲ ಈ ತರ ಟ್ರಾವೆಲ್ ಮಾಡ್ತಿರೋದ್ರಿಂದ ಅವನಿಗೆ ಅಲ್ಲಲ್ಲಿ ನಿಲ್ಸ್ಬಿಟ್ಟು ಆಟ ಆಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ದಾರಿನಲ್ಲಿ ತುಂಬಾ ಜನ ಮಕ್ಕಳು ಭೈರವನನ್ನ ನೋಡ್ಬೇಕು, ಭೈರವನನ್ನ ಮಾತಾಡ್ಸ್ಬೇಕು ಅಂತ ಬರ್ತಾ ಇದ್ರು. ಭೈರವ ಯಾರಿಗೂ ತೊಂದರೆ ಮಾಡ್ದೇನೆ ಎಲ್ರ ಜೊತೆನೂ ಕೋಆಪರೇಟ್ ಮಾಡ್ತಾ ಇದ್ದ. ಇವತ್ತು ಸ್ವಲ್ಪ ಮಳೆ ಬಂತು. ಭೈರವ ಮಳೆಯಲ್ಲಿ ಕೂಡ ಸಖತ್ತಾಗಿ ಆಟ ಆಡ್ತಾ ಇದ್ದ. ಸಂಜೆ ಹಿರಿಯೂರನ್ನ ದಾಟಿದ್ವಿ. ನಮ್ ಸೈಕಲ್ 2 ಸಲ ಪಂಚರ್ ಆಯ್ತು. ಹಾಗಾಗಿ ನಾವು ಮನೆ ತಲುಪೋದು ರಾತ್ರಿ 11:30 ಆಗಿತ್ತು. ಇದರ ಫುಲ್ ವಿಡಿಯೋ ಬೇಕು ಅಂದ್ರೆ ಸುದರ್ಶನ್ ಸಂಚಾರಿ ಯೂಟ್ಯೂಬ್ ಚಾನಲ್ ನೋಡಿ.